ಇಂದಿನ ರೆಸಿಪಿ ಮೂರೇ ಸಾಮಗ್ರಿಗಳಿಂದ ತುಪ್ಪ ಮತ್ತು ಹಾಲನ್ನು ಬಳಸದೆ ತುಂಬ ಸುಲಭವಾಗಿ ಕೊಬ್ಬರಿ ಮಿಠಾಯಿಯನ್ನು ಮಾಡುವ ವಿಧಾನ ನೋಡೋಣ. ಮೊದಲಿಗೆ ನಾನು ಇಲ್ಲಿ 1 ಕಪ್ನಷ್ಟು ತುರಿದ ಫ್ರೆಶ್ ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ. ಇದನ್ನು ಒಂದು ದಪ್ಪ ತಳದ ಪಾತ್ರೆಗೆ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ 1 ನಿಮಿಷಗಳವರೆಗೆ ಫ್ರೈ ಮಾಡಿ. ಈ ಕೊಬ್ಬರಿ ಮಿಠಾಯಿ ಮಾಡಲು ಆದಷ್ಟು ಬಲಿತಿರುವ ತೆಂಗಿನಕಾಯಿಯನ್ನು ತಗೊಳ್ಳಿ. ಎಳೆಯ ತೆಂಗಿನಕಾಯಿ ಆದರೆ ಈ ಬರ್ಫಿ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಮತ್ತು ತುಂಬ ದಿನಗಳವರೆಗೆ ಸ್ಟೋರ್ ಮಾಡೋಕ್ಕೂ ಆಗಲ್ಲ. ಈಗ ಇದಕ್ಕೆ 3/4 ಕಪ್ನಷ್ಟು ಸಕ್ಕರೆಯನ್ನು ಸೇರಿಸಿದ್ದೀನಿ. 3/4 ಕಪ್ನಷ್ಟು ಸಕ್ಕರೆ ಸರಿಯಾಗುತ್ತೆ. ನಿಮಗೆ ಸಿಹಿ ಇನ್ನೂ ಬೇಕು ಅನಿಸಿದರೆ ಜಾಸ್ತಿನೂ ಸೇರಿಸಬಹುದು. ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಕರಗಿಸಿಕೊಳ್ಳಿ. ನಾನು ಇಲ್ಲಿ ನೀರು ಅಥವಾ ಹಾಲು ಏನನ್ನು ಸಹ ಯೂಸ್ ಮಾಡಿಲ್ಲ. ಈ ಕೊಬ್ಬರಿ ಮಿಠಾಯಿಗೆ ಈ ತೆಂಗಿನಕಾಯಿಯಲ್ಲಿರುವ ನೀರಿನ ಅಂಶವೇ ಸಾಕಾಗುತ್ತೆ. ನೀವು ನೋಡ್ತಿರಬಹುದು, ಸಕ್ಕರೆ ತುಂಬ ಚೆನ್ನಾಗಿ ಮೆಲ್ಟ್ ಆಗಿ ಸರಿಯಾಗಿ ಹೊಂದಿಕೊಂಡಿದೆ. ನಾನು ಈ ಬರ್ಫಿಗೆ ಸಕ್ಕರೆಯನ್ನು ಬಳಸಿದ್ದೀನಿ. ನೀವು ಸಕ್ಕರೆಯ ಬದಲಾಗಿ ಬೆಲ್ಲವನ್ನು ಸಹ ಹಾಕಿಕೊಳ್ಳಬಹುದು. ನಾನು ಮುಂದಿನ ವಿಡಿಯೋದಲ್ಲಿ ಬೆಲ್ಲದಿಂದ ಯಾವ ರೀತಿಯಾಗಿ ಬರ್ಫಿ ಮಾಡೋದು ಅಂತ ತೋರಿಸ್ತೀನಿ. ನಾನು ಇಲ್ಲಿ ಏಲಕ್ಕಿ ಪುಡಿಯನ್ನು ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಾದರೆ ಸೇರಿಸ್ಕೊಳ್ಬೋದು. ಈಗ ನಾನು 2ರಿಂದ 3 ಟೇಬಲ್ ಸ್ಪೂನ್ನಷ್ಟು ಹಾಲಿನ ಪುಡಿಯನ್ನು ಸೇರಿಸ್ತಿದ್ದೀನಿ. ಇದನ್ನು ಗಂಟಾಗದಂತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಲಿನ ಪುಡಿಯನ್ನು ಹಾಕೋದ್ರಿಂದ ಇದರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತದೆ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈ ಬರ್ಫಿ ಮಾಡೋದಕ್ಕೆ ಜಾಸ್ತಿ ಸಮಯ ಏನು ಬೇಕಾಗಿಲ್ಲ. ತುಂಬ ಈಸಿಯಾಗಿ ಮಾಡ್ಕೋಬಹುದು. ಈ ಮಿಶ್ರಣದಲ್ಲಿ ನೀರಿನ ಅಂಶವೆಲ್ಲ ಹೋಗಿ ಇದು ಲೈಟಾಗಿ ಅಂಟಿನಂತಾದರೆ ಇದು ಪರ್ಫೆಕ್ಟ್ ಆದ ಹದದಲ್ಲಿದೆ ಎಂದರ್ಥ. ನೀವು ನೋಡ್ತಿರ್ಬೋದು, ಇದು ಯಾವ ರೀತಿಯಾಗಿ ತಳ ಅಂಟದೆ ತುಂಬ ಪರ್ಫೆಕ್ಟಾಗಿ ಬಂದಿದೆ. ಇದನ್ನು ಕೈಯಿಂದ ಮುಟ್ಟಿ ನೋಡಿದರೆ ಇದು ಕೈಗೆ ಅಂಟದೆ ಉಂಡೆ ಥರ ಆಗಬೇಕು. ಆವಾಗ ಮಾತ್ರ ಬರ್ಫಿಗಳು ನೀಟಾಗಿ ರುಚಿಯಾಗಿ ಬರುತ್ತವೆ. ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ತುಪ್ಪ ಸವರಿದ ತಟ್ಟೆಗೆ ಹಾಕಿ ಸಮ ಮಾಡಿ. ಇದನ್ನು 20ರಿಂದ 30 ನಿಮಿಷಗಳವರೆಗೆ ಕಂಪ್ಲೀಟ್ ಆಗಿ ತಣ್ಣಗಾಗಲು ಬಿಡಿ. ಇದು ಸಂಪೂರ್ಣವಾಗಿ ತಣ್ಣಗಾದ ನಂತರ ನಿಮಗೆ ಬೇಕಾದ ಆಕಾರಕ್ಕೆ ಬೇಕಾದ ಸೈಜ್ಗೆ ಕಟ್ ಮಾಡಿಕೊಳ್ಳಿ. ಈ ಕೊಬ್ಬರಿ ಮಿಠಾಯಿಯನ್ನು ತುಂಬ ಹೊತ್ತು ಫ್ರೈ ಮಾಡಿದರೆ ಇದು ಒಣಗಿದಂತಾಗಿ ಪುಡಿ ಪುಡಿಯಾಗುತ್ತದೆ. ಆದ್ದರಿಂದ ಸ್ವಲ್ಪ ಅಂಟಿನಂತೆ ಆಗಲು ಶುರುವಾದಾಗ ಸ್ಟವ್ ಆಫ್ ಮಾಡಿಬಿಡಿ. ಈ ಅಳತೆಯಲ್ಲಿ ಈ ವಿಧಾನದಲ್ಲಿ ಕೊಬ್ಬರಿ ಬರ್ಫಿಯನ್ನು ಮಾಡಿದರೆ ಒಂದೇ ಬಾರಿಗೆ ಫೇಲ್ ಆಗದೆ ಪರ್ಫೆಕ್ಟ್ ಆಗಿ ಬರುತ್ತದೆ. ನಾನು ಇಲ್ಲಿ ತುಪ್ಪವನ್ನು ಯೂಸ್ ಮಾಡಿಲ್ಲ. ನಿಮಗೆ ಬೇಕಾದರೆ ತುಪ್ಪವನ್ನು ಹಾಕ್ಕೊಳ್ಬೋದು. ನೋಡಿ, ಈ ಕೊಬ್ಬರಿ ಮಿಠಾಯಿ ಕಟ್ಟಾಗದೆ ಅಂಟಿಕೊಳ್ಳದೆ ತುಂಬ ಪರ್ಫೆಕ್ಟ್ ಆಗಿ ಬಂದಿದೆ. ಇದನ್ನು ಹಬ್ಬಗಳಿಗೂ ಸಹ ಮಾಡಬಹುದು. ಈ ಅದ್ಭುತವಾದ ರುಚಿಯ ಇನ್ಸ್ಟಂಟ್ ಸ್ವೀಟ್ ನಿಮಗೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.